ನಾನು ಹೇಳೋದನ್ನ ಸೈಲೆಂಟಾಗಿ ಕೇಳು. ಮದುವೆ ವಿಚಾರ ನನಗೆ ಬಿಡು. ಚಕ್ರಿ ಹತ್ರ ಏನು ಹೇಳಕ್ ಹೋಗ್ಬೇಡ. ಅಕಸ್ಮಾತ್ ಹೇಳ್ಬಿಟ್ರೆ ಮದುವೆ ಮುಂದಕ್ಕೆ ಹಾಕ್ಸ್ಬಿಡ್ತಾನೆ. ಮದುವೆ ಮುಂದಕ್ಕೆ ಹಾಕ್ದಾಗೆ ನಿನ್ನ ಚಕ್ರಿ ಮದುವೆ ನಾನು ಮಾಡಿಸ್ತೀನಿ. ಆದ್ರೆ ಹೇಳ್ದೆ ಇರೋದು ತಪ್ಪಲ್ವಾ? ತಪ್ಪು ಸರಿ ಯೋಚನೆ ಮಾಡಿದ್ರೆ ಸದ್ಯಕ್ಕೆ ಮದುವೆ ಆಗೋದಿಲ್ಲ. ಬೇಡ 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 ಬೇಡ, ಮದ್ವೆ ಬೇಗ ಆಗ್ಬೇಕು. ಹಾಗಾದ್ರೆ ನಾನು ಹೇಳ್ದಾಗ ಕೇಳು. ಸರಿ, ಚಕ್ರಿ ಹತ್ರ ಮದ್ವೆ ವಿಷಯ ಪ್ರಸ್ತಾಪ ಮಾಡಲ್ಲ. ಅವನಿಗೆ ಹೇಳ್ದೇನೆ ಅವನ ಮದುವೆ ನಿನ್ ಜೊತೆಲಿ ಮಾಡೋದು ನನ್ನ ಜವಾಬ್ದಾರಿ. ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಏನು ಪ್ರಾಬ್ಲಮ್ ಆಗೋದಿಲ್ಲ. ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆ ಅಜ್ಜಿ. ಚಕ್ರಿ ರೆಡಿಯಾಗಿರು, ನಾನು ತಗೊಳ್ಳೋ ಹಳ್ಳಕ್ಕೆ ಬೀಳಕ್ಕೆ. ಏನು ಉದ್ದೇಶ ಇಟ್ಕೊಂಡು ಮನೆಗೆ ಬಂದು ಸೇರ್ಕೊಂಡಿದ್ದೀರಾ? ಯಾಕೆ ಈ ಥರ ಡಬಲ್ಗೆ ಮಾಡ್ತಾ ಇದ್ದೀರಾ? ನಾನೇನು ಮಾಡಿದೆ ಅಂತ ಈ ಥರ ಮಾತಾಡ್ತಾ ಇದ್ದೆ ಆರ್ಯ? ಈ ಮನೇಲಿ ನನ್ನ ಸ್ಥಾನ ಏನು ಅಂತ ತಿಳ್ಕೊಂಡು ಮಾತಾಡೋ. ಈ ಮನೇಲಿ ನಿಮಗೆ ಸ್ಥಾನ ಬೇರೆ ಇದೆಯೋ? ಏನು ಸ್ಥಾನ ಮೇಡಮ್? ಯಾಕೆ ನಿನಗೆ ಗೊತ್ತಿಲ್ವಾ ಈ ಮನೆಗೆ ನಾನು ಹಿರಿ ಸೊಸೆ, ನಿನಗೆ ಅತ್ತಿಗೆ ಆಗೋಳು ಅಂತ? ಅದು ನಿಮ್ಮ ಭ್ರಮೆ ಅಷ್ಟೇ. ಈ ಮನೆಗೆ ಹಿರಿ ಸೊಸೆ ಆಗೋದಿರ್ಲಿ, ಕೆಲ್ಸದೊಳಾಗೋದಕ್ಕೂ ಯೋಗ್ಯತೆ ಇಲ್ಲ. ಆರ್ಯ, ನಾಲ್ಗೆನ ಬಿಗಿ ಹಿಡಿದು ಮಾತಾಡು ಹೇಳ್ತಾ ಇದ್ದೀನಿ. ನನ್ನ ಯೋಗ್ಯತೆ ಬಗ್ಗೆ ನಿನಗೇನ್ ಗೊತ್ತು? ನಿಮ್ಮ ಯೋಗ್ಯತೆ ಬಗ್ಗೆ ನನ್ನೇನು ಕೇಳ್ತೀರಾ? ನಿಮ್ಮನ್ನೇ ಮದುವೆ ಆಗ್ಬೇಕಂತ ಕೂದಿನಲ್ಲ ಆ ಮಹಾಪುರುಷ, ಅವ್ನು ಹೋಗಿ ಕೇಳಿ. ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಿದ್ದೆ ಒಂದ್ಸಲ ಮದುವೆ ಆಗ್ತೀನಿ ಅಂತ ಹೇಳಿ ಕೈ ಕೊಟ್ಟು ಹೋಗಿದ್ದು. ಹೇಗಿದ್ರು ನಿಮ್ಮ ಇಬ್ರು ಜೋಡಿ ಕರೆಕ್ಟ್ ಆಗಿದೆ, ಯೋಗ್ಯತೆನೂ ಹಾಳಾಗಿದೆ. ಅದೇನೋ ಹೇಳ್ತಾರಲ್ಲ ಗಾದೆ, ಕಳ್ಳಂಗೊಬ್ಬ ಸುಳ್ಳಿ ಅಂತ, ಕರೆಕ್ಟ್ ಆಗಿದೆ. ಬೇಡ ಆರ್ಯ, ಸುಮ್ನೆ ನೀ ನನ್ನನ್ನ ಕೆಣಕ್ತಿದ್ಯಾ, ಪರಿಣಾಮ ನೆಟ್ಟಿಗಿರಲ್ಲ. ಏನ್ ಮಾಡ್ತೀರಾ? ನೀವು ಹೇಳಿದಕ್ಕೆಲ್ಲ ಹೂ ಹೂ ಅಂತ ತಲೆ ಅಲ್ಲಾಡ್ಸೋದಕ್ಕೆ ನಾನೇನು ಆದಿತ್ಯ ಅಲ್ಲ. ಏನೇ ಅಷ್ಟು ಬೇಗ ಅವ್ರ ಹತ್ರ ಹೋಗಿ ಫಿಟ್ಟಿಂಗ್ ಇಟ್ಟಿದ್ಯಾ? ಫಿಟ್ಟಿಂಗ್ ಇಡೋ ಬುದ್ಧಿ ನಿಮ್ದು, ಸ್ವಾತಿದಲ್ಲ. ಡ್ಯಾಡಿ ಕಾಲಕ್ಕೆ ಬಿದ್ದು ಪ್ಲೀಸ್ ಅಂಕಲ್ ಮದುವೆಗೆ ಬನ್ನಿ ಅಂತ ಕೇಳ್ಕೊಂಡಿದ್ದು ನೀವೇ. ಆಮೇಲೆ ಆದಿತ್ಯ ಹತ್ರ ಹೋಗಿ ಅಮ್ಮ ಡ್ಯಾಡಿನ ಮದುವೆ ಕಲ್ಸೋಣ ಅಂತ ಹೇಳಿದ್ದು ನೀವೇ. ಅಲ್ಲ, ಯಾಕೆ ಈ ಥರ ಡಬಲ್ಗೆ ಮಾಡ್ತಾ ಇದ್ದೀರಾ? ಇದನ್ನೆಲ್ಲ ನಿನಗ್ಯಾರು ಹೇಳಿದ್ದು? ಇನ್ಯಾರು ಹೇಳ್ತಾರೆ? ನಾನೇ ಹೇಳಿದ್ದು. ಮೊದ್ಲೇ ಆದಿತ್ಯ ಅವ್ರಿಗೆ ಸೂರ್ಯ ಅಂಕಲ್ ಅಂದ್ರೆ ಆಗಲ್ಲ, ಇನ್ನೂ ಯಾಕೆ ಅವ್ರ ಮೇಲೆ ಎತ್ಕಡ್ತಾ ಇದ್ದೀರಾ? ಅದನ್ನೆಲ್ಲ ನಿನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಬಿಡು. ಹೇಳ್ದೆ ಇದ್ರೆ ಮನೆಯಿಂದ ಆಚೆ ಕಳಿಸ್ತಿರ್ಬೇಕಾಗತ್ತೆ. ನೀನ್ ಆ ರೀತಿ ಮಾಡಿ ಕ್ಷಣನೇ ನಿಮ್ಮಮ್ಮನೂ ಈ ಮನೆಯಿಂದ ಹೊರಗಡೆ ಬರ್ತಾರೆ. ಅದು ನನ್ನ ಜೊತೆ ಮತ್ತೆ ಆದಿತ್ಯನ ಜೊತೆ. ಯಾಕೆ ಶಾಕ್ ಆಯ್ತಾ ಆರ್ಯ? ನನ್ನನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು ಆರ್ತಿ ಆಂಟಿ. ಅವ್ರ ಇಷ್ಟದ ವಿರುದ್ಧವಾಗಿ ನೀನೇನಾದ್ರೂ ಹೋದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡು. ಅಮ್ಮ ನಿಮ್ಮನ್ನ ಮನೆ ಕರ್ಕೊಂಡು ಬಂದಿರ್ಬೋದು ನಿಜ, ಬಟ್ ಹಾಗಂತ ನೀವು ಏನೇ ಮಾಡಿದ್ರು ಸಹಿಸ್ಕೊಂಡಿರೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಈಗಾಗಲೇ ಮದುವೆ ವಿಷಯಕ್ಕೆ ಅಮ್ಮನ ಕಂಡೀಷನ್ ಹಾಕಿ ಹಾಕಿ ಮನೆ ನೆಮ್ಮದಿಯೆಲ್ಲ ಹಾಳು ಮಾಡಿದೆ. ಇನ್ನು ಡ್ಯಾಡಿ ಆದಿತ್ಯ ಮಧ್ಯ ಹುಳಿ ಹಿಂಡಿ ಇನ್ನೇನು ಸಾಧಿಸ್ಬೇಕು ಅಂತಿದ್ದೀರಾ? ಯಾಕೋ ನನ್ನ ಮೇಲೆ ಈ ಥರ ತಪ್ಪು ಹೊರಿಸ್ತಿದ್ಯಾ? ಅಲ್ಲ, ನಾನು ತಂದೆ ಮಗನ ಮಧ್ಯೆ ಇರೋ ಮನಸ್ತಾಪನ ದೂರ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನೀನ್ ನೋಡಿದ್ರೆ ಹುಳಿ ಇಂಟ್ಯಾ ಅದು ಇದು ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲೋ. ಯಾಕೆ ನಾನೀ ಮನೇಲಿರೋದು ನಿನಗಿಷ್ಟ ಇಲ್ವಾ? ಅಥವಾ ನನ್ನ ಮದುವೆ ಮುಂಚೆ ಆಗ್ತಿದೆಯೇನೋ, ಹೊಟ್ಟೆ ಕಿಚ್ಚಕ್ಕೆ ಈ ಥರ ಏನಾದರೂ ಹೇಳ್ತಿದ್ಯೇನೋ ಆರ್ಯ? ದೇವ್ರೆ, ಆಂಟಿ ಅಂಕಲ್ ಏನಾದರೂ ಇದನ್ನು ಕೇಳಿಸ್ಕೊಂಡ್ಬಿಟ್ರೆ ನನ್ನನ್ನು ಕೆಟ್ಟೋಳು ಅನ್ಕೊಂಡ್ಬಿಡ್ತಾರೆ. ನೋಡು ಆರ್ಯ, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಬೇಕಾದ್ರೆ 2 ಏಟ್ ಹೊಡೆದ್ಬಿಡು, ನಾನು ಬೇಡ ಅಂತ ಹೇಳಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ ಕಣೋ. ನನಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ನನ್ನ ಮೇಲೆ ಈ ರೀತಿ ಎಲ್ಲ ತಪ್ಪು ಹೊರಿಸ್ತಾ ಇದ್ದೀರಾ? ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಯಾರಿಗೂ ನಾನು ಈ ಮನೇಲಿರೋದು ಇಷ್ಟ ಇಲ್ಲ ಅಂತ. ಅದಕ್ಕೆ ಆಂಟಿ ಅಂಕಲ್ಗೆ ನನ್ನ ಮೇಲೆ ತಪ್ಪು ಭಾವನೆ ಬರೆಸಿ ನನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ನೋಡ್ತಾ ಇದ್ದೀರಾ?
ನಿರೋಷ ಏನ್ ಮಾತಾಡ್ತಿದ್ದೀರಾ ನೀವು? ನಾವ್ ಯಾರು ನಿಮ್ಮ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಿಲ್ಲ. ನೀವು ಆದಿತ್ಯ ಹತ್ರ ಮಾತಾಡಿನ ಕೇಳಿಸ್ಕೊಂಡೆ ಹೇಳ್ತಿರೋದು. ಇದು ನಿಮ್ಗೆ ಒಳ್ಳೇದಲ್ಲ. ಅದಕ್ಕೇನೀಗ? ನಾನಿರೋದೇ ಹೀಗೆ. ನೀವು ನನ್ನ ಮದುವೆನ ಮೊದಲು ಮಾಡಕ್ ಬಿಟ್ಟಿಲ್ವಲ್ಲ, ಅದಕ್ಕೆ ತಕ್ಕ ಉತ್ತರನ ನಾನು ಇವಾಗ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಆದಿತ್ಯ ಈ ಮನೆ ಹಿರಿ ಮಗ, ನಾನು ಈ ಮನೆಗೆ ಹಿರಿ ಸೊಸೆಯಾಗಿ ಬರಬೇಕು. ನೊಂದೇ ಅಧಿಕಾರ ಈ ಮನೆಯಲ್ಲಿ ನಡಿಬೇಕು. ನೀನು ಮತ್ತೆ ಆ ಬಿಕನಾಸಿ ಸ್ವಾತಿ ನಾನು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರಬೇಕು. ನಾನು ಹಾಕಿದ ಅನ್ನ ತಿನ್ಕೊಂಡು ಬಿದ್ದಿದ್ರೆ ನಿಮಗೆ ಒಳ್ಳೇದು. ಇಲ್ಲ ಅಂದರೆ ಈ ಮನೆ ಸ್ಮಶಾನ ಆಗತ್ತೆ. ಚಕ್ರಿ, ನಮ್ಮ ಫ್ರೆಂಡ್ ಒಂದು ಇನ್ವಿಟೇಷನ್ ಕಳಿಸಿದಾಳೆ. ಅವಳು ಮದುವೆ ಅಂತೆ, ನಾವೆಲ್ಲರೂ ಹೋಗ್ಬೇಕು. ಹೋಗೋಣ. ಯಾವ ಫ್ರೆಂಡು? ಅದೇ US ಅಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ ಅವಳು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಕೇಳಿದ್ಲು. ಹಾಗೆ ನಮ್ಮ ಮದುವೆ ಯಾವಾಗ ಅಂತಾನೂ ಕೇಳಿದ್ಲು. ಅದಕ್ಕೆ ನೀನೇನು ಹೇಳಿದೆ? ಏನ್ ಹೇಳೋದು, ಸದ್ಯಕ್ಕೇನು ಗೊತ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಆದಷ್ಟು ಬೇಗ ನೀನ್ ಮದ್ವೆ ಆಗು, ನಮ್ ಗ್ರೂಪ್ ಅಲ್ಲಿ ನಿನ್ನನ್ ಬಿಟ್ಟು ಬೇರೆ ಎಲ್ಲರೂ ಮದ್ವೆ ಆಗಿದ್ದಾರೆ ಅಂತ ಹೇಳಿದ್ಲು. ಅದನ್ನ ಕೇಳಿ ನನಗೆ ತುಂಬಾ ಬೇಜಾರಾಯ್ತು ಚಕ್ರಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಒಂದು ತಾಳಿ ಇದ್ರೆ ಕೊಡು, ಕಟ್ಬಿಡ್ತೀನಿ. ನಿಜವಾಗ್ಲೂ? ಹಾಂ, ನಿಜವಾಗ್ಲೂ. ಏಕೆ ಅನುಮಾನನಾ? ಚಕ್ರಿ, ನಿಜನಪ್ಪ? ಓಹೋ, ನೀವಿದ್ದೀರಾ ಹಿಂದೆ? ಮಗು ನಾಲ್ಗೆಲ್ಲಿ ಅಷ್ಟು ಸ್ಪಷ್ಟವಾಗಿ ಮಾತು ಹೊರಡ್ದಾಗ್ಲೇ ಅನುಮಾನ ಬಂತು ನನಗೆ. ನೀನು ಮಾತಾಡೋದು ಸತ್ಯನಾ? ಅಷ್ಟು ಮಾತ್ರ ಹೇಳಪ್ಪ. ಅನುಮಾನ ಯಾಕೆ? ಈಗಲೇ ಬಗೆಹರಿಸ್ಬಿಡ್ತೀನಿ. ಒಂದೇ ಒಂದು ನಿಮಿಷ ಇದೆ. ನಾನು ಇವಳು ತಾಳಿ ಕಟ್ತೀನಿ, ನೀವಿಬ್ರು ನಮ್ಗೆ ಹಾರೈಸಿ, ಓಕೆನಾ? ಚಕ್ರಿ, ಏನ್ ಮಾಡ್ತಾ ಇದ್ರ ನೀವು? ಇವ್ರಿಬ್ರಿಗೂ ನನ್ನ ಮೇಲೆ ಅಪನಂಬಿಕೆ ಇದೆ, ಮದುವೆ ಆಗ್ತೀನೋ ಇಲ್ವೋ ನಿನ್ನ ಅಂತ. ತಾಳಿ ಕಟ್ಬಿಟ್ರೆ ಅನುಮಾನ ಬಗೆ ಇರುತ್ತೆ ಅಲ್ವಾ? ಅಯ್ಯೋ ಅಮ್ಮ, ಅವ್ನು ತಾಳಿ ಕಟ್ಟ ಹೊರಟಿದ್ದಾನೆ, ನೀವು ಸುಮ್ಮನೆ ಇದ್ದೀರಲ್ಲ. ಏನಪ್ಪ ಚಕ್ರಿ, ನಾನು ಕೇಳಿದ್ದೆ ತಪ್ಪಾಗೋಯ್ತಾ? ಖಂಡಿತ ತಪ್ಪಿಲ್ಲ. ತಾಳಿ ಕಟ್ಬಿಟ್ರೆ ನಿಮ್ಗೆ ಅನುಮಾನ ಬಗೆ ಇರುತ್ತೆ ಅಲ್ವಾ? ನನಗೆ ಈ ತರ ಮದ್ವೆ ಆಗೋದು ಇಷ್ಟ ಇಲ್ಲ. ನನ್ನ ಸ್ನೇಹಿತರ ಮುಂದೆ, ಸಂಬಂಧಿಕರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಹಾಗಿದ್ದ ಮೇಲೆ ನಾನು ಮದುವೆ ಆಗೋವರೆಗೂ ಕಾಯಬೇಕು. ಇದನ್ನ ನಿನ್ನ ಸಂಬಂಧಿಕರಾದ ಶಕುಂತಲಾ ಆಂಟಿ, ಭೈರವಿ ಅಮ್ಮನವ್ರಿಗೂ ಹೇಳ್ಬಿಡು. ಅರ್ಥ ಆಯ್ತಾ? ಒಂದು ಸಮಸ್ಯೆ ಮುಗೀತು ಅನ್ನೋ ವೇಳೆಗೆ ಇನ್ನೊಂದು ಸಮಸ್ಯೆ ಶುರು ಆಗ್ತಾ ಇದೆ. ಸಮಸ್ಯೆನ ತಂದು ಮನೇಲಿ ಇಟ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ? ಏನು ನಿಮ್ಮ ಮಾತಿನ ಅರ್ಥ? ಆದಿತ್ಯ ಸಮಸ್ಯೆ ಅಂತನಾ? ಆದಿ ಮಾತ್ರ ಅಲ್ಲ, ಆ ನಿರೋಷನ ದೊಡ್ಡ ಸಮಸ್ಯೆನೇ. ಯಾಕೆ ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ ನೀವು? ನಿಮಗೆ ಎಲ್ಲ ಗೊತ್ತಿದೆಯಲ್ಲ ಆರ್ತಿಯವ್ರೆ, ಮತ್ತೆ ಯಾಕೆ ಪ್ರಶ್ನೆ ಕೇಳ್ತೀರಾ? ಅಂದರೆ ನಾನೇನು ಮಾಡಬೇಕು ಅಂತ ಇದ್ದೀರಾ? ಅವನ ಮನೆಯಿಂದ ಹೊರಗೆ ಹಾಕ್ಲಾ ನಾನು?
ಅವನನ್ನ ಹೊರಗಾಕಿ ಅಂತ ಹೇಳಿ ನಾನ್ಯಾಕೆ ಪಾಪ ಕಟ್ಕೊಳ್ಳಿ? ಅವನು ಸರಿ ಹೋಗಲಿ ಅನ್ನೋದಷ್ಟೇ ನನ್ನ ಕನ್ಸರ್ನ್. ಅಣ್ಣ ತಮ್ಮಂದಿರು ಮದುವೆ ಮಾಡಬೇಕು, ಅವರಿಬ್ಬರು ಸಂತೋಷವಾಗಿ ಸಂಭ್ರಮದಿಂದ ಮದುವೆಲಿ ಓಡಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ರೀತಿ ಇಬ್ಬರು ದ್ವೇಷ ಸಾಧಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಈ ಮನಸ್ತಾಪಗಳು ದೊಡ್ಡದಾಗೋದಕ್ಕಿಂತ ಮುಂಚೆ ಅವರಿಬ್ಬರು ಮದುವೆ ಮಾಡಿ ಮುಗಿಸ್ಬಿಡೋಣ. ಅದಕ್ಕೆ ನಿಮ್ಮ ಹತ್ರ ಉತ್ತರ ಕೇಳೋಣ ಅಂತ ಬಂದೆ. ಈ ವಿಷಯದಲ್ಲಿ ನನ್ನ ನಿರ್ಧಾರಕ್ಕಿಂತ ನಿಮ್ಮ ನಿರ್ಧಾರನೇ ಮುಖ್ಯ. ಯಾಕಂದರೆ ಈ ವಿಷಯದಲ್ಲೇ ನೀವು ಸತ್ಯಾಗ್ರಹ ಕೈಗೊಂಡವರಲ್ವಾ? ಈಗ ಅದೆಲ್ಲ ಬೇಕಾ? ಆದಿ ನನ್ನ ಮುಖಕ್ಕೆ ಮಸಿ ಬೀಳಬೇಕು ಅಂತಿರೋನು. ಅದಕ್ಕೆ ಅವನು ಮದುವೆಗೆ ಬರೋಲ್ಲ ಅಂತ ನಾನು ನಿಮ್ಗೆ ನೇರವಾಗೇ ಹೇಳಿದ್ದೆ. ಆ ನಿರೋಷ ಬಂದು ನನ್ನ ಕಾಲು ಹಿಡಿದು ಬೇಡ್ಕೊಂಡ್ಳು, ನೀವು ಮದುವೆಗೆ ಬರಲೇಬೇಕು ಅಂತ. ಕೊನೆಗೆ ನಿಮ್ಮಿಬ್ಬರು ನಡವಳಿಕೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಹಾಗೆ ಮಾಡ್ತೀನಿ. ಆದರೆ ಯಾರು ಮದುವೆ ಮೊದಲು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗಿರೋದು ನೀವು. ಮತ್ತೆ ಹಿಂದೆ ಆಗಿರೋ ಥರ ತೊಂದರೆ ಆಗೋದು ಬೇಡ. ಅದಕ್ಕೆ ನೀವೇ ಡಿಸೈಡ್ ಮಾಡಿ. ನೀವು ಯಾವ ನಿರ್ಧಾರ ತಗೋತೀರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಹೇಳು ಜಸ್. ಅಮ್ಮ, ಆಡಿ ಮನೇಲಿದ್ದಾನಾ? ಅವನಿದ್ದಾನೆ, ಅವನಿಗೆ ಕಾಲ್ ಮಾಡ್ಬೋದಾಗಿತ್ತಲ್ವಾ? ಆರ್ತಿ ಅಮ್ಮ, ನಾನು ಆಗ್ಲಿಂದನೂ ಫೋನ್ ಮಾಡ್ತಾನೆ ಇದ್ದೀನಿ. ಅವ್ನ ಫೋನ್ ಬ್ಯುಸಿ ಬರ್ತಿದೆ. ಸರಿ ಬಾ, ನೀನು ಬರ್ತಾ ಇದೆಯಾ ಅಂತ ಆದಿತ್ಯಂಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆರ್ತಿ ಅಮ್ಮ. ಬಾಯ್. ಆರ್ತಿನಾ? ಅಂದರೆ ಜಾಸ್ಮಿನ್ಗೆ ಆರ್ತಿ ಪರಿಚಯ ಇದ್ದಾಳ? ಹ್ಯಾಡಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದು ಆರ್ತಿ ಮನೆಗೆನಾ? ಏನೋ ಮಿಸ್ ಹೊಡಿತಾ ಇದೆ. ಆರ್ತಿ, ಹ್ಯಾಡಿ, ಹ್ಯಾಡಿ, ಆರ್ತಿ, ಜಾಸ್ಮಿನ್. ಕಂಡಿಡ್ದೇ ಹಿಡಿತೀನಿ. ಏನ್ ಸ್ವಾಮಿ ಇದು? ಒಂದು ಜಾತಕ ನೋಡೋಕೆ ಇಷ್ಟೊತ್ತು ಮಾಡಿದ್ರೆ ಹೇಗೆ? ಅಮ್ಮ, ಜಾತಕ ಅನ್ನೋದು ಕಣ್ಣೆದುರಿ ಕಾಣೋ ಕನ್ನಡಿ ಇದ್ದಾಗೆ. ಅದನ್ನ ಪರಾಮರ್ಶಿಸಿ ನೋಡಿದ್ರೆ ಮನುಷ್ಯನ ಆಗು ಹೋಗುಗಳು ಏನು ಎತ್ತಂತ ಗೊತ್ತಾಗತ್ತಮ್ಮ. ಅದೇನು ಅಂತ ವಿವರವಾಗಿ ಹೇಳಿ. ನೀವು ನಿಮ್ಮ ಮೊಮ್ಮಗಳು ಮಾಡೋ ಬಿಸ್ನೆಸ್ ಒಳ್ಳೇದಾಗುತ್ತೋ ಇಲ್ವೋ, ಅದನ್ನ ಯಾವಾಗಿಂದ ಶುರು ಮಾಡಬೇಕು ಅನ್ನೋದೇ ತಾನೇ ನಿಮ್ಮ ಪ್ರಶ್ನೆ. ಹೌದು, ನನ್ನ ಮೊಮ್ಮಗಳು ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ ಆಗ್ತಾಳಾ? ಖಂಡಿತ ಒಳ್ಳೇದಾಗತ್ತೆ. ಲಾಭ ಮತ್ತು ಹೆಸರು ಎಲ್ಲ ಸಿಗುತ್ತಮ್ಮ. ಆದ್ರೆ ಒಂದು ಸಣ್ಣ ಸಮಸ್ಯೆ ಇದೆ. ಏನದು? ನೀವು ಬಿಸ್ನೆಸ್ ಮಾಡಕ್ ಹೊರಟಿರೋದು ತುಂಬಾ ಒಳ್ಳೇದು. ಆದ್ರೆ ಅದನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಮದುವೆ ಆಗ್ಬೇಕು. ನಾನು ಬಿಸ್ನೆಸ್ ಮಾಡೋದಕ್ಕೂ ಮದುವೆ ಆಗೋದಕ್ಕೂ ಏನ್ ಸಂಬಂಧ? ಅಮ್ಮ, ಈ ಜಾತಕದ ಪ್ರಕಾರ ನಿಮ್ಮ ಮದುವೆಯ ನಂತರ ನಿಮ್ಗೆ ಉತ್ತಮವಾದ ಭವಿಷ್ಯ ಇದೆ. ಅಜ್ಜಿ, ಕೇಳಿದ್ರ ಇವ್ರ ಮಾತನ್ನ? ನಾನು ಮದುವೆ ಆದ್ರೆ ಮಾತ್ರ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗ್ತೀನಂತೆ. ಇವ್ರ ಮಾತನ್ನ ನಂಬೇಕಾ ನಾನು? ನಂಬೇಕಮ್ಮ. ಈ ದೇಶದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಎಲ್ಲ ಶಾಸ್ತ್ರನೇ ನಂಬೋದು. ನೀನು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗಬೇಕು ಅಂದರೆ ನೀನು ಮದುವೆ ಆಗಲೇಬೇಕು, ನಂಬಲೇಬೇಕು ಜ್ಯೋತಿಷ್ಯನ. ನಿಂತಿದ್ರೆ ಕೂತ್ಕೋ, ನೀ ಹೇಳಿ. ಮದುವೆ ಅನ್ನೋದು ಮಂಗಳಕರವಾದದ್ದು. ಮಾಂಗಲ್ಯ ಅನ್ನೋದು ಕೊರಳಲಂಕರಿಸಿದ್ರೆ ಅಷ್ಟದೇವತೆಗಳು ಶ್ರೀರಕ್ಷಕ್ ನಿಂತಿರ್ತಾರೆ. ಆಗ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಆ ದೇವತೆಗಳು ಅಸ್ತು ಅಂತಾರೆ. ದೈವಾನುಗ್ರಹವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ನೀವು ಮದುವೆ ಆಗಬೇಕಾಗಿರೋ ಹುಡುಗನೂ ದೂರ ಆಗ್ಬೋದು. ಚಕ್ರಿ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗೆ ನನ್ನನ್ನು ಬಿಟ್ಟು ಅವ್ರು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಈಗ ನೀವು ಅವ್ರನ್ನ ಮದುವೆ ಆದರೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ.
ಇನ್ನೊಂದು ವಾರದಲ್ಲಿ ನೀವು ಮದುವೆ ಆಗದೆ ಇದ್ರೆ ಇನ್ನು 5 ವರ್ಷ ನಿಮಗೆ ಕಂಕಣ ಭಾಗ್ಯ ಇಲ್ಲ. ಈಗ ಇದ್ದಕ್ಕಿದ್ದಾಗೆ ಮದುವೆ ಆಗಬೇಕು ಅಂದರೆ ಹೇಗೆ ಸಾಧ್ಯ? ಚಕ್ರಿ ನಿನಗೆ ಬೇಕು ಅನ್ನೋದಾದರೆ ಈ ಮದುವೆ ಆಗಲೇಬೇಕು. ಅಜ್ಜಿ, ನನಗೂ ಈ ಮದುವೆ ಆಗೋದಕ್ಕೆ ಇಷ್ಟನೇ. ಆದರೆ ಚಕ್ರಿ ಬೇಡ ಬೇಡ ಅಂತ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಅವ್ರು ಹ್ಞೂ ಅನ್ನೋ ತನಕ ನಾನೇನು ಮಾಡೋದಕ್ಕಾಗಲ್ಲ. ನೆನ್ನೆ ನಿಮ್ಮ ಮುಂದೆನೇ ಹೇಳಿದ್ರಲ್ಲ. ಚಕ್ರಿನ ಮದುವೆಗೆ ಒಪ್ಸೋ ಜವಾಬ್ದಾರಿ ನನಗೆ ಸೇರಿದ್ದು. ಚಕ್ರಿ ಈ ಮದುವೆಗೆ ಒಪ್ಪಿದ್ರು ನನಗೆ ಈ ಮದುವೆ ಬೇಡ. ಏನೇ ಇದ್ದಕ್ಕಿದ್ದಾಗೆ ವರ್ಷೆ ಬದಲಾಯಿಸ್ತಾ ಇದೆಯಾ? ಅಜ್ಜಿ, ನನ್ನ ಮದುವೆನ ಮುಂದೆ ನಿಂತು ನಡ್ಸ್ಕೊಡ್ಬೇಕಾಗಿ ಡ್ಯಾಡಿನೇ ಇಲ್ಲಿಲ್ಲ. ಅದು ಅಲ್ಲದೆ ನನಗೆ ನಿಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನಗೂ ನನ್ನ ಮದುವೆಗೆ ಬಂದು ಬಳಗ ಅವ್ರನ್ನೆಲ್ಲ ಕರೆದು ಅವ್ರ ಸಮ್ಮುಖದಲ್ಲಿ ಮದುವೆ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ನನಗೆ ಬಂಧು ಬಳಗನೇ ಇಲ್ವಲ್ಲ. ಅಂಥದ್ರಲ್ಲಿ ನನಗೆ ಈ ರೀತಿ ಮದುವೆ ಆಗೋದಕ್ಕೆ ಮನಸ್ಸೇ ಬರ್ತಿಲ್ಲ. ಅದು ಅಲ್ಲದೆ ನನಗೆ ಅಮ್ಮನೇ ಇಲ್ಲ. ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಯಾರಜ್ಜಿ ದಾರೆ ಏರ್ಕೊಡ್ತಾರೆ ಹೇಳಿ? ಇಷ್ಟಕ್ಕೆ ಮದುವೆ ಬೇಡ ಅಂದರೆ ಹೆಂಗಮ್ಮ? ನೋಡು, ಅಜ್ಜಿ ಸ್ಥಾನದಲ್ಲಿ ನಾನು ಶಕುಂತಲಾ ಇಬ್ಬರು ಇದ್ದೀವಿ. ಅಣ್ಣನ ಸ್ಥಾನದಲ್ಲೇ ಆಡಿ ಅಂತ ಯಾರನ್ನೋ ಹೇಳ್ತಿಯಲ್ಲ, ಅವ್ರನ್ನ ಬರೋಕ್ಕೆ ಹೇಳು. ಆಯ್ತಲ್ಲ, ಬಂದು ಬಳಗ ಎಲ್ಲ ಬಂದಂಗೆ. ಆದರೆ ಮದುವೆ ಮಾತ್ರ ಬೇಡ ಅನ್ಬೇಡಮ್ಮ. ಅದು ಸರಿನೇ ಅಜ್ಜಿ. ಅಜ್ಜಿ, ನೀವು ನನ್ನ ಜೊತೆ ಬರ್ತೀರಾ? ಆರ್ಯ, ಆಡಿ, ಅವರಮ್ಮ ಅಪ್ಪ ಅವ್ರೆಲ್ಲರಿಗೂ ಹೇಳಿ ಬರೋಣ. ಹಾಂ, ಖಂಡಿತ ಬರ್ತೀನಿ. ನೋಡು, ನಿನ್ಗೆ ಯಾರ್ಯಾರು ಪರಿಚಯನೋ ಅವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡು, ಇಬ್ಬರು ಹೋಗಿ ಕರೆದ್ಬಿಟ್ಟು ಬರೋಣ. ಸರಿ ಅಜ್ಜಿ. ನನಗೆ ಈ ಊರಲ್ಲಿ ಆರ್ಯ, ಆಡಿ, ಆರ್ತಿ ಅಮ್ಮ, ಸ್ವಾತಿ ಅವ್ರು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಅದು ಅಲ್ಲದೆ ಅವರೆಲ್ಲ ಒಂದೇ ಮನೇಲಿದ್ದಾರೆ. ಇನ್ಯಾಕೆ ತಡ ಮಾಡೋದು? ಅಜ್ಜಿ, ಬನ್ನಿ ಹೋಗಿ ಕರೆದು ಬರೋಣ. ಬನ್ನಿ ಬನ್ನಿ. ಅಜ್ಜಿ, ಯಾಕೆ ಇನ್ನೂ ನೀವು ಇಲ್ಲೇ ಕೂತಿದ್ದೀರಾ? ಬನ್ನಿ 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 ಬನ್ನಿ. ಅಜ್ಜಿ, ಏನಾಯ್ತು ಅಜ್ಜಿ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚಳಕೋಯ್ತು. ಏನಜ್ಜಿ ನೀವು ಹೊರಡೋ ಟೈಮಲ್ಲಿ ಹೀಗೆಲ್ಲ ಮಾಡ್ಕೊಳ್ತೀರಾ? ಮತ್ತೆ ನಿನ್ನ ಸಮಗ್ನ ನಾನು ಹೇಳಿದ್ರೆ ನಾನು ಬರೋಕ್ಕಾಗುತ್ತೇನೆ? ಸಾರಿ ಅಜ್ಜಿ. ಒಂದು ಕೆಲಸ ಮಾಡು, ನೀನೊಬ್ಳೆ ಹೋಗಿ ಹೇಳ್ಕೊಂಬಂದ್ಬಿಡು. ನಾನು ಶಕ್ಕುನ್ ಕರೆದು ಒಂದು ಸ್ವಲ್ಪ ಮಸಾಜ್ ಮಾಡಿಸ್ಕೋತೀನಮ್ಮ. ಸರಿ ಅಜ್ಜಿ. ಹೋಗೆ ಹೋಗು. ನಿನಗೂ ಆರ್ತಿಗೂ ಆದಿಗೂ ಏನೇನು ಸಂಬಂಧ ಅಂತ ಕಂಡಿಡಿತೀನಿ ನಾನು. ಹಾಂ, ಹಾಯ್ ಜಾಜ್, ಏನಿಲ್ಲಿ? ಹಾಯ್ ಆಡಿ, ನಾನು ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕು. ಗುಡ್ ನ್ಯೂಸಾ? ಏನದು? ಇಷ್ಟರಲ್ಲೇ ನಾನು ಮತ್ತೆ ಚಕ್ರಿ ಮದುವೆ ಆಗ್ತಾ ಇದ್ದೀವಿ. ವಾವ್ ಜಾಜ್, ಸೂಪರ್! ಅಂತೂ ನನಗಿಂತ ಮುಂಚೆನೇ ಮದುವೆ ಆಗ್ತಿದ್ಯಾ. ಎನಿವೇಸ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಬಾ, ಅಮ್ಮನ್ ಮೀಟ್ ಮಾಡೋಣ. ಆಡಿ, ನನಗೆ ಅಣ್ಣ ಇಲ್ಲ ಕಣೋ. ಅದಕ್ಕೆ ನೀನೇ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು, ಓಕೆನಾ? ಅದನ್ನೆಲ್ಲ ನೀನು ಹೇಳ್ಬೇಕಾ? ನಾನು ನಿಮ್ಮ ಅಣ್ಣನೇ. ನಾನು ಯಾವತ್ತೋ ನನ್ನ ತಂಗಿ ಇಲ್ಲ ಅಂತ ಹೇಳಿದ್ದೀನಾ? ಡೋಂಟ್ ವರಿ, ನಾನೇ ನಿಂತು ನಿನ್ನ ಮದುವೆನ ಜಾಮ್ ಜುಮತ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಅಮ್ಮ, ಬಾಯಲ್ಲಿ ಯಾರು ಬಂದಿರಂತ? ನಿಮಿಷ, ಚಕ್ರಿಗೆ ಈಗಲೇ ಫೋನ್ ಮಾಡಿ ಕಂಗ್ರೆಸ್. ಬೇಡ ಬೇಡ ಬೇಡ, ಚಕ್ರಿಗೆ ಫೋನ್ ಮಾಡಬೇಡ. ನಾನು ಮದುವೆ ಆಗ್ತಾ ಇರೋದು ಅವ್ರಿಗಿನ್ನೂ ಹೇಳಿಲ್ಲ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ವಾಟ್? ಮದುವೆ ಆಗ್ತಿರೋ ಹುಡುಗಂಗೆ ಗೊತ್ತಿಲ್ವಾ? ಇದು ಹೇಗೆ? ಅದು ಹಾಗೆ ಕಣೋ, ಒಂಥರ ಸರ್ಪ್ರೈಸ್ ಮ್ಯಾರೇಜ್, ಇಲ್ಲ ಅಂದ್ರೆ ಸ್ಪೆಷಲ್ ಮ್ಯಾರೇಜ್ ಅಂತ ಅನ್ಕೋ. ಸರಿ, ನಾನು ಹೇಳಲ್ಲ, ಓಕೆನಾ? ಹೇ ಜಾಸ್, ಯಾವಾಗ ಬಂದೆ? ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿಮ್ಮ, ನೀವು ಹೇಗಿದ್ದೀರಾ?
ಏನೋ ನೀನು ನಿಂತ್ಕೊಂಡೆ ಮಾತಾಡ್ತಾ ಇದೆಯಲ್ಲ ಬಾ ಕೂತ್ಕೋ. ಮನೀಷಮ್ಮ ಬಂದೆ